ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಹೈಫೈ ಲೈಫ್ ಜೀವನವನ್ನ ಲೀಡ್ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಫೋನ್ ಬಳಕೆ ಮಾಡ್ತಾರೆ. ಫೋನ್ ನಂಬರ್ ಸೀಕ್ರೆಟ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ರೆಸಾರ್ಟ್ ಅದು, ಕಾರಾಗೃಹ ಅಲ್ಲ, ಅದು ಹೈಫೈ ರೆಸಾರ್ಟ್. ಬರೀ ರಾಜಕಾರಣಿಗಳು ಹೋಗ್ತಾರಲ್ಲ ಅಂತ ರೆಸಾರ್ಟ್ ಅದು. ಒಂದು ಫೋನು, ಆ ಒಂದು ಡೈರಿ, ಅದರಲ್ಲಿ ಏನೇನಿದೆ ಗೊತ್ತಾ? ಡೈರಿಯಲ್ಲಿ ಅಪ್ಪ ಅಮ್ಮ ಹೆಸರು ಸೇರಿ 30 ಮೊಬೈಲ್ ನಂಬರ್ ಪತ್ತೆಯಾಗಿದೆ. ಅಪ್ಪನ ಹೆಸರು ಶಿವಪ್ಪ, ಅಮ್ಮನ ಹೆಸರು ಪಾರ್ವತಿ. ಶಿವಪಾರ್ವತಿ ಪುತ್ರ. ಬೇರೆ ಬೇರೆ ಹೆಸರಲ್ಲಿ ನಂಬರನ್ನು ಬರೆದಿಟ್ಕೊಂಡಿದ್ದಾನೆ ಈ ಕಿಲಾಡಿ. ಸ್ನೇಹಿತೆಯ ನಂಬರ್ ಕೂಡ ನೋಟ್ಬುಕ್ನಲ್ಲಿ ಉಲ್ಲೇಖ ಆಗಿರೋದು ಪತ್ತೆಯಾಗಿದೆ. ಮೊಬೈಲ್ ನನ್ನದಲ್ಲ, ಇಲ್ಲಿ ಹೆಗ್ಮತ್ತು ನನಗೆ ಗೊತ್ತಿಲ್ಲ. ಸಿಸಿಬಿ ದಾಳಿ ವೇಳೆ ನಾಟಕ ಶುರು ಮಾಡಿದ್ದ ಪ್ರಜ್ವಲ್. ರಾಜಕಾರಣಿ ಅಂತ ಮಾತ್ರ ಗೊತ್ತಿತ್ತು, ನಟ ಅಂತ ಕೂಡ ಗೊತ್ತಿರಲಿಲ್ಲ ನಮಗೆ. ಸದ್ಯ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಪೊಲೀಸ್ನವರು. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪೊಲೀಸ್ನಿಂದ ತನಿಖೆ ಆಗಿತ್ತು. ಈ ಸಂದರ್ಭದಲ್ಲಿ ಆತ 30 ನಂಬರನ್ನ ಬರೆದಿಟ್ಕೊಂಡಿದ್ದಾನೆ ಆ ಡೈರಿಯಲ್ಲಿ. ಅಪ್ಪನ ಹೆಸರು ಶಿವಪ್ಪ, ಅಮ್ಮನ ಹೆಸರು ಪಾರ್ವತಿ. ಇವನು ಶಿವಪುತ್ರ. ಇವನು ಈತ ಮಾಡೋದೆಲ್ಲ ಅದೇನು ಹೇಳ್ತಾರಲ್ಲ ಹಾಗೆ, ಮನೆ ಮುಂದೆ ಬೃಂದಾವನ ಅಂತೆ. ಇಂಥವ್ರಿಗೆಲ್ಲ ಯಾಕೆ ಅಧಿಕಾರಿಗಳು ಏಕೆ ಸಪೋರ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆ ಅಧಿಕಾರಿಗಳು ಅನ್ನ ತಿಂತಾರೋ ಏನು ತಿಂತಾರೋ ಅದು ಕೂಡ ಗೊತ್ತಿಲ್ಲ ನಮಗೆ. ಅಥವಾ ಏನು ಇವನು ರೆಸಾರ್ಟ್ ಕಳಿಸಿದಾರಾ? ಏನು ಶಾಲೆಯಿಂದ ಮಕ್ಕಳನ್ನ ಟ್ರಿಪ್ ಕಳಿಸ್ತಾರಲ್ಲ ಅಪ್ಪ ಅಮ್ಮ, ಒಳ್ಳೇದಪ್ಪ ಹುಷಾರ್ ಕಣಪ್ಪ ಕಂದ ನೀನು ಅಂತ ಹೇಳಿ, ಆ ರೀತಿ ಇವನಿಗೆ ಮಜಾ ಮಾಡ್ಕೊಂಡು ಬಾ ಅಂತ ಏನು ಕಾರಾಗೃಹಕ್ಕೆ ಕಳಿಸಿದಾರಾ ಈ ಶಿವಪಾರ್ವತಿ? ಅದ್ರ ಜೊತೆ ಇನ್ನೊಂದು ಪ್ರೇಯಸಿಯ ನಂಬರ್ ಕೂಡ ಬರೆದಿಟ್ಕೊಂಡಿದ್ದಂತೆ. ಯಾವುದು ಮೊಬೈಲು ಅಂತಂದ್ರೆ, ಅಯ್ಯೋ ನನಗೆ ಗೊತ್ತೇ ಇಲ್ಲ, ಇದು ನಂದಲ್ಲ, ಇದು ಯಾರಿಕ್ಕಿದ್ರೂ ಗೊತ್ತೇ ಇಲ್ಲ ನನಗೆ ಅಂತ.